ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ಬಿ ಲೋಕ. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೀನಿ. ತುಂಬ ದಿನಗಳೇ ಆಗೋಯ್ತು, ತುಂಬ ತಿಂಗಳುಗಳೇ ಆಗೋಯಿತು ನಾನು ವಿಡಿಯೋ ಹಾಕಿ. ಏನಪ್ಪ ಅಮಾವಾಸ್ಯೆಗೊಂದು ಪೌರ್ಣಮಿಗೊಂದು ವಿಡಿಯೋ ಹಾಕ್ತಾರೆ ಅಂದ್ಕೊಂಡಿದ್ದೀರಾ? ಸ್ವಲ್ಪ ಕಾರಣಾಂತರದಿಂದ ನಾನು ಹಾಕಿಲ್ಲ ಫ್ರೆಂಡ್ಸ್. ಯಾಕಂದರೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಏನಂತ ಹೇಳ್ಬಿಟ್ಟು. ಇವಾಗ ನಾನು ಸೆಪ್ಟೆಂಬರ್ 13ನೇ ತಾರೀಕು ನಾನು ವಿಡಿಯೋ ಇದು ಅಪ್ಲೋಡ್ ಮಾಡ್ತಾ ಇರೋದು. ಪಾಪು ಬರ್ಡೇ ಹಿಂದಿನ ದಿನ ಎಕ್ಸಿಬಿಷನ್ಗೆ ಹೋಗೋಣ ಅಂತೇಳಿ ಅಣ್ಣ ತಂಗಿ ಇಬ್ಬರು ಮಾತಾಡಿಕೊಂಡು ನನ್ನ ಸರ್ಪ್ರೈಸಲ್ಲಿ ಕರ್ಕೊಂಬಂದರು. ಇದು ತಮಿಳ್ನಾಡು ಆರ್ಕಾಡಲ್ಲಿ ಅರೇಂಜ್ ಮಾಡಿದರು. ಎಕ್ಸಿಬಿಷನ್ ಬಂದುಬಿಟ್ಟು ಡೈನೋಸರ್ದು. ಇದು ಎಂಟ್ರೆನ್ಸು. ನಾನು ನಮ್ಮ ಅಮ್ಮು ತಂಗಿ ಅವ್ರ ಮಗಳು ನಮ್ಮ ಪಾಪು ಹೋಗ್ತಾಯಿದ್ದೀವಿ. ಅದು ತುಂಬಾ ಚೆನ್ನಾಗಿತ್ತು. ಹೋಗಿದ ತಕ್ಷಣ ಶಾಕ್ ಆಯಿತು. ಚೆನ್ನಾಗಿ ಬೆಳಗ್ಗೆಯಿಂದ ಮಲಗಿ ಸಂಜೆ ತನಕ ಮಲಗಿದ್ದೀನಿ. ಮಧ್ಯಾಹ್ನ ಎದ್ದು ಊಟ ಮಾಡೋದು ಮತ್ತು ಮಲಗೋದು, ಸಂಜೆ ಲೇಟಾಗಿ ಎದ್ದೆ ಸ್ವಲ್ಪ ಈವ್ನಿಂಗು. ಅಷ್ಟರಲ್ಲಿ ನಮ್ಮ ನಾದಿನಿ ಬಂದು ರೆಡಿಯಾಗಿ ಬಂದಿದ್ದರು. ಏನಕ್ಕೆ ಹಿಂಗೆ ರೆಡಿಯಾಗಿ ಬಂದಿದ್ದಾರೆ, ಹೊರಟಿಲ್ವ ಇನ್ನೂ ಹೋಗೋಣ ಅಂತ ಹೇಳಿದ್ರು. ಆಮೇಲೆ ಗೊತ್ತಾಯಿತು. ಆಮೇಲೆ ಹೇಳಿದ್ರು ಇನ್ನು ನಾನು ಹೇಳೇ ಇಲ್ಲ ಅಂತ ಅವರು ಮರೆತುಬಿಟ್ಟಿದ್ದಾರೆ. ಆಮೇಲೆ ಸರಿ ಅಂತೇಳಿ ಕರ್ಕೊಂಬಂದರು. ಅದೊಂಥರ ನನಗೆ ಸರ್ಪ್ರೈಸಾಗೇ ಇತ್ತು. ಅವರು ಮರ್ತಿದ್ದಾರೆ ಅಂದರು ನಾವು. ಮತ್ತು ಡೈನೋಸರ್ ಎಲ್ಲ ಒಳಗಡೆ ನೋಡ್ತಾಯಿದ್ವಿ. ಅದಕ್ಕೆ ತಿರುಗಿಸೋದೆಲ್ಲ ನೋಡಿಬಿಟ್ಟು ನಮ್ಮ ಮಕ್ಕಳಿಬ್ರು ಅದ್ರ ಹತ್ರ ಹೋಗಿ ಫೋಟೋ ತೊಗೊಳ್ಳೋದು, ಅದು ಹಿಂಗೆ ಮಾಡೋದು ಹಂಗೆ ಮಾಡೋದು, ಒಂದು ಕಿರ್ಚೋದೆಲ್ಲ ಮಾಡ್ತಾಯಿದ್ರು. ನೋಡಿ, ಇದು ಎಂಟ್ರೆನ್ಸಲ್ಲಿ ಬಂದು ಒಂದು ಕರಡಿ ಮತ್ತು ಒಂದು ಡೈನೋಸರು. ಇಲ್ಲಿ ಒಳಗಡೆ ಬಂದರೆ ಫುಲ್ಲು ಸುತ್ತ ಡೈನೋಸರ್ಗಳು ಡಿಫ್ರೆಂಟಾಗಿ. ಆ ಸೆಂಟ್ರಲ್ಲಿ ಬಂದು 2 ದೊಡ್ಡದು ಡೈನೋಸರ್ ಡಿಸ್ಪ್ಲೇ ಮಾಡಿದರು. ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡೋದಕ್ಕೆ. ನಾನು ಹತ್ರ ಹೋಗಿ ಅದನ್ನ ಮುಟ್ಟಿ ನೋಡಬೇಕಂತ ತುಂಬ ಆಸೆ, ಬಟ್ ನಾನು ಹೋಗಿಲ್ಲ. ಎಲ್ಲರೂ ಹೋಗ್ತಾಯಿದ್ರು. ಅದು ದಾಟಿ ಅದು ಪವರ್ ಸಪ್ಲೈ ಕೊಟ್ಟಿರ್ತಾರಲ್ವ, ಭಯ ನನಗೆ ಸ್ವಲ್ಪ. ನನ್ನ ಅಮ್ಮು ಮತ್ತು ನಮ್ಮ ನಾದಿನಿ ಇಬ್ಬರು ಹೋಗಿ ಫೋಟೋ ತೊಗೊಂಬಂದರು. ಬಟ್ ನಾನು ಹೋಗಿಲ್ಲ, ಸುಮ್ಮನೆ ಆಚೆ ನಿಂತ್ಕೊಂಡೆ ನೋಡ್ತಾಯಿದ್ದೆ. ಪಾಪುನೂ ತುಂಬ ಎಕ್ಸೈಟ್ಮೆಂಟಾಗಿ ನೋಡ್ತಾನೆ ಇದ್ದಾಳೆ. ಅವಳು ಒಂದು ಕಿರಿಸ್ತಾ ಇದ್ದಾಳೆ. ಅದು ಹೆಂಗೆ ಮಾಡುತ್ತೆ ಹೇಳು ಅಂದರೆ ಹಂಗೆ ಮಾಡ್ತಾಯಿದ್ದಾಳೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಕ್ಕಳು. ಗೊತ್ತೇ ಇಲ್ಲ ನಮಗೆ ಈ ಥರ ಎಲ್ಲ ಎಂಜಾಯ್ ಮಾಡ್ತಾರೆ ಅಂತ. ಭಯ ಪಟ್ಕೋತಾರೆ ಅಂದ್ಕೊಂಡ್ವಿ. ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಸ್ವಲ್ಪ ಫೋಟೋಗಳು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪನೇ ತೊಗೊಂಡ್ವಿ. ಮತ್ತು ಒಂದು ಟ್ರೈನಲ್ಲಿ ಹೋದ್ವಿ. ಇದರಲ್ಲಿ ಗೇಮ್ ಏರಿಯಾ ಇರುತ್ತಲ್ವ, ಅಲ್ಲಿ ಟ್ರೈನಲ್ಲಿ ಸುತ್ತಿಸಿದ್ರು ಒಂದು 15 ಸುತ್ತು. ಅದು ಬಂದು ನನ್ನ ಹತ್ರ ಇಲ್ಲ ವೀಡಿಯೋ. ನೆಕ್ಸ್ಟ್ ಶಾರ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಹಾಕ್ತೀನಿ. ಇದೆಲ್ಲ ನೋಡಿಕೊಂಡು ಎಲ್ಲದನ್ನು ತುಂಬ ನಿಧಾನವಾಗಿ ನೋಡ್ಕೊಂಬಂದ್ವಿ. 1 ಅವರ್ ಏನೋ ನಮಗೆ ಟೈಮ್ ಇತ್ತು ಅಷ್ಟೇ. ಅಷ್ಟರಲ್ಲಿ ಕ್ಲೋಸ್ ಆಗಿಬಿಡೋದು. ಅವತ್ತಿನ ದಿನವೇ ಲಾಸ್ಟ್ ಡೇಟು ಇದು. ನೆಕ್ಸ್ಟ್ ಡೇ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು, ಆದರೆ ಅವತ್ತಿನ ದಿನವೇ ಲಾಸ್ಟ್ ಡೇಟ್ ಅನ್ನೋದಕ್ಕೋಸ್ಕರ ಆವಾಗೇ ರೆಡಿ ಆಗಿಬಿಟ್ಟು ಹೊರಟ್ವಿ. ಅಲ್ಲಿಂದ ಸ್ವಲ್ಪ ದೂರನೇ ತಾನೇ, ಒಂದೇ ಸ್ಟಾಪು ಮನೆಯಿಂದ ಅಲ್ಲಿಗೆ. ಹಂಗಾಗಿ ನಾವು ಹೊರಟ್ವಿ. ಇಲ್ಲ ದೂರ ಆಗಿದ್ದರೆ ಹೋಗ್ತಾ ಇರಲಿಲ್ಲ. ಮಕ್ಕಳು ನೋಡಿ ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ ಅಂದರೆ, ಎಲ್ಲರೂ ಹತ್ತೋದನ್ನು ನೋಡಿಬಿಟ್ಟು ನನ್ನ ಮಗಳು ಕೂಡ ಅದರಲ್ಲಿ ಹತ್ತಿ ದಾಟಿ ಹೋಗೋದಕ್ಕೆ ಹೋಗ್ತಾಯಿದ್ದಾಳೆ. ನಮ್ಮ ನಾದಿನಿ ಆರ್ಮಿ ಟ್ರೈನಿಂಗ್ ಮಾಡ್ತಾಯಿದ್ಯಾ ಅಂತೇಳಿ ರೇಗಿಸ್ತಾಯಿದ್ರು ಅವಳನ್ನು. ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ತುಂಬಾ ಜನ ಇದ್ದಾರೆ. ಇದೆಲ್ಲ ನೋಡಿಕೊಂಡು ನಾವು ಇನ್ನು ಆ ಕಡೆ ಹೋದರೆ ಸ್ವಲ್ಪ ಇದು ಬ್ಯಾಕ್ ಸೈಡ್ ಬಂದರೆ ಇದು ಎಲ್ಲ ಪರ್ಚೇಸಿಂಗ್ ಎಲ್ಲ ಅಂಗಡಿಗಳಿತ್ತು ಜಾಸ್ತಿ. ಅದೆಲ್ಲ ನಾವು ಶಾಪಿಂಗೆಲ್ಲ ಮುಗಿಸ್ಕೊಂಡು ಇಲ್ಲಿ ಇದ್ರೊಳಗಡೆ ಬಂದ್ವಿ ಇದು ಆಟಾಡೋಕ್ಕೆ. ಸುಮ್ಮನೆ ಇದು ಕೂರಿಸಿದ್ದೀನಿ ಅಷ್ಟೇ. ನಾನೇ ಸ್ವಲ್ಪ ಸುಮ್ಮನೆ ಸುತ್ತಾ ಇದ್ದೆ. ಯಾಕಂದರೆ ಸ್ಟಾರ್ಟ್ ಮಾಡಿದ್ರೆ ಅವರು ತುಂಬ ಫಾಸ್ಟಾಗಿ ಓಡುತ್ತೆ. ಇವರು ನಾರ್ಮಲಾಗೇ ಎದ್ದು ಕೂತ್ಕೊಳ್ಳೋದೆಲ್ಲ ಮಾಡ್ತಾಳೆ, ಇಳಿಯೋದೆಲ್ಲ. ಅದಕ್ಕೆ ನಾನು ಸರಿ ಬೇಡ ಅಂತೇಳಿ ಕರ್ಕೊಂಬಿಟ್ಟೆ. ಯಾವುದ್ರಲ್ಲೂ ಗೇಮ್ ಆಟಾಡೋದಕ್ಕೆ ಬಿಟ್ಟಿಲ್ಲ. ಒಂದರಲ್ಲಿ ಕೂತ್ಕೊಂಡ್ಳು. ಇನ್ನೊಂದರಲ್ಲಿ ಒಂದು ಕಾರ್ ಇತ್ತಲ್ವ, ಅದರಲ್ಲಿ ಕೂತ್ಕೊಂಡು ಅದನ್ನು ಅಷ್ಟೇ ಸ್ಟಾರ್ಟ್ ಮಾಡಿದ್ರೆ ನಿಲ್ಸೋಕ್ಕಾಗಲ್ಲ. ಮತ್ತು ಅಷ್ಟರಲ್ಲಿ ಬಿದ್ದುಬಿಡ್ತಾರೆ ಮಕ್ಕಳು. ಇನ್ನೂ ಚಿಕ್ಕವರಲ್ವ, ಅವ್ರಿಗೇನೋ ಗೊತ್ತಾಗಲ್ಲ. ಅದಕ್ಕೋಸ್ಕರನೇ ಸುಮ್ಮನೆ ಕೂರಿಸ್ಬಿಟ್ಟು ಒಂದು ಫೋಟೋ ವಿಡಿಯೋ ಎತ್ಕೊಂಡ್ವಿ ಅಷ್ಟೇ. ಮತ್ತು ನಾವು ಟ್ರೈನ್ದು ಇರುತ್ತಲ್ವ, ಅದರಲ್ಲಿ ಸ್ವಲ್ಪ ಹೋದ್ವಿ. ಮಕ್ಕಳನ್ನ ಕರ್ಕೊಂಡು ಹೋಗೋ ಥರ ಇತ್ತು. ತುಂಬ ಸ್ಪೀಡೇನೂ ಇಲ್ಲ, ಚೆನ್ನಾಗಿತ್ತು. ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಮ್ಮ ನಾದಿನಿ ಪಾಪ ಮಾತ್ರ ಸ್ವಲ್ಪ ಅಳ್ತಾಯಿತ್ತು ಅಷ್ಟೇ.
ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಜಾಸ್ತಿ ಸುತ್ತಿಸಿದ್ರು ಅವರು, ರೌಂಡ್ ಹಾಕ್ಸಿದ್ರು, ಚೆನ್ನಾಗಿತ್ತು. ಮತ್ತು ಇಷ್ಟೇ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ತುಂಬ ದಿನದಿಂದ ನನ್ನ ವೀಡಿಯೋಗಳೇ ಹಾಕಿಲ್ಲ, ಕಾರಣ ಏನಂತ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಯಾರು ಬೇಜಾರಾಗಬೇಡಿ. ನೆಕ್ಸ್ಟು ವೀಡಿಯೋಗಳು ಸ್ವಲ್ಪ ಸಿಕ್ತಂಗೆ ಹಾಕ್ತಾ ಇರ್ತೀನಿ ತೊಗೊಂಡು. ಇವಾಗ ಹಳೆ ವೀಡಿಯೋನೇ ತುಂಬ ಇದೆ, ಹಾಕ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.